ಉಪೇಂದ್ರ ಇತ್ತೀಚಿನ ತನ್ನ ಡೈರೆಕ್ಷನ್ ಮೂವಿಯಲ್ಲಿ 2 ವಿಷಯದ ಮೇಲೆ ಫೋಕಸ್ ಮಾಡಿರ್ತಾರೆ. ಒಂದು ಪಾಲಿಟಿಕ್ಸ್, ಇನ್ನೊಂದು ಸ್ಪಿರಿಚುವಲ್. ಹಾಗೆ ನೋಡಿದರೆ ಕನ್ಫ್ಯೂಷನ್ ಮಾಡೋದು ಕೂಡ ಇತ್ತೀಚಿನ ಡೈರೆಕ್ಷನ್ ಮೂವಿಲಿ ಇರುವ ವೇ. ಇಲ್ಲಿ ಪ್ರೇಕ್ಷಕ ಕನ್ವಿನ್ಸ್ ಆಗಲ್ಲ. ಓ ಸೂಪರ್. ಹೀಗೆ ಕೆಲವು ಸಿನಿಮಾಗಳು ನೇರವಾಗಿ ಎದ್ವು. ಈ ಸಿನಿಮಾದಲ್ಲಿ UI ಸಿನಿಮಾದಲ್ಲಿ ಸತ್ಯನ ಪಾತ್ರ ಫಿಲಾಸಫಿಕಲ್ ಅಥವಾ ಆದರ್ಶದ ತತ್ವದೊಂದಿಗೆ ಬದುಕುವಂಥ ಪಾತ್ರ. ಕಲ್ಕಿ ಎನ್ನುವ ಇನ್ನೊಂದು ಪಾತ್ರ ಅಧಿಕಾರಕ್ಕಾಗಿ ಇಡೀ ಜಗತ್ತನ್ನು ಆಳುವ ಉದ್ದೇಶ ಹೊಂದಿರುವವ. ಇಲ್ಲಿ ಉಪೇಂದ್ರ ಕೆಲವು ಉಪಮೆಗಳನ್ನು ಬಳಸಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಪ್ರಕೃತಿ ಎಂಬ ತಾಯಿ. ಆಕೆಯನ್ನು ಡ್ರಗ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ, ಹೀಗೆ ಹಲವು ಮಾಫಿಯಾದಿಂದ ಪ್ರಕೃತಿಯ ಅತ್ಯಾಚಾರ ಆಗಿ ಸತ್ಯ ಹುಟ್ಟಿರಬಹುದು ಅಂತನೋ ಅಥವಾ ಕಲ್ಕಿ ಹುಟ್ಟಿರಬಹುದು ಅಂತನೋ ಕನ್ಫ್ಯೂಷನ್. ಕಲ್ಕಿ ಥರ ನಾವು ಯೋಚನೆ ಮಾಡ್ತಾ ಹೋದರೆ ಆತನ ಆಳ್ವಿಕೆಯಲ್ಲಿ ಊರು ನಾಶವಾಗುತ್ತದೆ ಎಂಬುದು ಕ್ಲೈಮ್ಯಾಕ್ಸ್. ಫಿಲಿಮ್ ಸ್ಟಾರ್ಟ್ ಆಗುವುದು ಆ್ಯಡಮ್ ಮತ್ತು ಇವನಿಂದ. ಪ್ರಕೃತಿ ಸ್ಟಾರ್ಟ್ ಆಗಿದ್ದು ಕೂಡ ಅಲ್ಲಿಂದ. ಆ್ಯಪಲ್ ತಿಂದು ಬುದ್ಧಿವಂತಿಕೆ ಸ್ಫೋಟ ಆಗುತ್ತಾ, ಪ್ರಕೃತಿ ಎಕ್ಸ್ಪ್ಲಾಯ್ಟ್ ಆಗುತ್ತಾ ಈಗ ಏನಾಗಿದೆ, ಮುಂದೆ ಏನಾಗಬಹುದು ಎಂಬ ಒಂದು ವಿವು ಈ ಫಿಲಿಮ್ನಲ್ಲಿದೆ. ಸತ್ಯನನ್ನು ಕೂಡಿ ಹಾಕುವುದು ಅಂದರೆ ನಮ್ಮೊಳಗೆ ಇರುವ ಸತ್ಯ. ಆತ ಹೊರಗೆ ಬರಬೇಕು ಅಂದರೆ ಕೂಲ್ ಆ್ಯಂಡ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಟ್ ಆಗಿ ಯೋಚನೆ ಮಾಡಬೇಕು ಅಂತ. 100 ಕೀಗಳು. ನೀನು ಬಂಧನದಿಂದ ಹೊರಬರಲು ಬಂದ ತಕ್ಷಣ ನಡೆಯುವ ದಾರಿ ಯಾವುದು, ಅಲ್ಲಿರುವ ಅಡೆತಡೆಗಳು ಯಾವುದು, ಹೀಗೆ ಸ್ಪಿರಿಚುವಲ್ ವ್ಯೂವ್ಗೆ ಉಪೇಂದ್ರ ಎಂಟ್ರಿ ಆಗ್ತಾರೆ. ಅದರಲ್ಲಿ ಒಂದು ಹಂತದಲ್ಲಿ ಯಾವುದೋ ವಾಸನೆ ಸತ್ಯನ ನಡುಗೆಯನ್ನು ನಡೆಯದಂತೆ ಶಕ್ತಿಹೀನನಾಗಿಸುತ್ತದೆ. ಸ್ಪಿರಿಚುವಲಿ ಅಲ್ಲಿ ಜನ್ಮದ ವಾಸನೆ ಕರ್ಮಫಲದ ಸಂಕೇತ. ಹೀಗೆ ನಮ್ಮನ್ನು ಸುತ್ತುವರೆದಿರುವ ಎಲ್ಲ ವಾಸನೆ, ಬಂಧನ, ಆಕರ್ಷಣೆ, 100 ಜನರ ಮಾತು ಎಲ್ಲವನ್ನ ಮೀರಿ ಫೋಕಸ್ ಆಗುವುದು ಒಳ್ಳೆಯ ಆದರ್ಶ ವ್ಯಕ್ತಿಯ ತುಂಬ ನೀಡಿರುವಂತಹ ಇಂದಿನ ಅವಶ್ಯಕತೆ ಎಂಬುದು ಉಪಮೆ. ಇಲ್ಲಿ ಜಾತಿಗಣತೆ, ಟೆಕ್ನಾಲಜಿ ಇಂಪ್ರೂವ್ ಮಾಡಿ ಊಟ, ವಸತಿ, ಜನಸಾಮಾನ್ಯರ ಬದುಕು ಉದ್ಧಾರಕ್ಕೆ 3 ನಾಮ ಅನ್ನುವುದು ಮತ್ತೊಂದು ಉಪಮೆ. UI ಅಂದರೆ ನೀನು ನಾನು ಅಂತ ನೀವು ಅಂದ್ಕೊಂಡಿದ್ವಿ. ಆದರೆ UI ಅಂದರೆ ಸರ್ಟಿಫಿಕೇಟು. ಆ ಸರ್ಟಿಫಿಕೇಟ್ ಮುಖಾಂತರ ಎಕ್ಸ್ಪ್ಯಾಂಡ್ ಮಾಡಿದರೆ U ಅಂದರೆ ಯೂನಿವರ್ಸಲ್ಲು, I ಅಂದರೆ ಇಂಟೆಲಿಜೆಂಟ್, ಯೂನಿವರ್ಸಲ್ ಇಂಟೆಲಿಜೆಂಟ್. ಜಾಗೃತರಾಗಿ ಅಂತಾರೆ ಉಪ್ಪಿ, ಆದರೆ ಅತಿ ಬುದ್ಧಿವಂತಿಕೆ ಬೇಡ ಅಂತಲೂ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಾಡುಗಳು, ಸಾಹಿತ್ಯ ಉಪ್ಪಿಯ ಹಳೆಯ ಸಿನಿಮಾಗಳಂತೆ ನಿಮ್ಮನ್ನು ಕಾಡುವುದಿಲ್ಲ, ಮನದಲ್ಲಿ ಉಳಿಯುವುದಿಲ್ಲ. ಹಂಗೆ ನೋಡಿದರೆ ಹಾಡುಗಳ ಅವಶ್ಯಕತೆ ಈ ಸಿನಿಮಾಕ್ಕೆ ಇದ್ದಿಲ್ಲ. ಫೋಕಸ್ ಆಗಿ ನೋಡಿ ಅಂತಾರೆ. ಸಿನಿಮಾ ಹಲವು ಬಾರಿ ನೋಡಿದಾಗ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಫೋಕಸ್ ಆಗುವ ಸಾಧ್ಯತೆ. ಈಗ ನಾನು ಒಂದು ಬಾರಿ ಸಿನಿಮಾ ನೋಡಿ ಹೇಳಿದ್ದೇನೆ, ಮತ್ತೊಂದು ಬಾರಿ ನೋಡಿದರೆ ಮತ್ತೊಂದು ಫೋಕಸ್ ಸಿಗುವ ಸಾಧ್ಯತೆ ಇದೆ. ಜಾತ್ಯತೀತ ಸಮಾಜ ಎನ್ನುವವರ ಆದರ್ಶವುಳ್ಳ ವ್ಯಕ್ತಿಗಳನ್ನು ಸಮಾಜ ಏನು ಮಾಡುತ್ತೆ ಅನ್ನುವ ಉಪಮೆ. ಸತ್ಯವನ್ನು ಪ್ರೀತಿಸುವವಳು ಹೇಳುವ ಭಯ ಅಂದರೆ ಅದು ಪ್ರಪೋಸಲ್ ಭಯ ಅಷ್ಟೇ ಅಲ್ಲ, ಸತ್ಯವನ್ನು ಹೇಳಲು ಇರುವ ಭಯ. ಹೀಗೆ ಫಿಲ್ಮ್ಗೆ ವಿಮರ್ಶೆ ಮಾಡ್ತಾ ಹೋದರೆ ಎಂಡ್ಲೆಸ್, ಇದು ಮುಗಿಯುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಿಸನಿಂಗ್.